ಸ್ನೇಹಿತರೆ, ವೆನಿಜುಲಾ ಮೇಲೆ ದಾಳಿಯ ನಂತರ ಈಗ ಇಡೀ ಜಗತ್ತಿನಲ್ಲಿ ತೈಲಕ್ಕೆ ಸಂಬಂಧಿಸಿದ ದೊಡ್ಡ ಆಟ ಶುರುವಾಗಿದೆ. ಇದು ಕೇವಲ ಕಚ್ಚಾ ತೈಲದ ಕಥೆಯಲ್ಲ, ಬದಲಿಗೆ ಶಕ್ತಿ, ಒತ್ತಡ ಮತ್ತು ಜಾಗತಿಕ ರಾಜಕಾರಣದ ಆಟವಾಗಿದೆ. ಮತ್ತು ಈ ಆಟದ ಕೇಂದ್ರದಲ್ಲಿ ಈಗ ಭಾರತ ನಿಂತಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತಕ್ಕೆ ಸಂಬಂಧಿಸಿದ ಹೇಳಿಕೆಯನ್ನ ನೀಡಿದ್ದಾರೆ. ಅದು ಈಗ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಟ್ರಂಪ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಬ್ಬ ಒಳ್ಳೆಯ ವ್ಯಕ್ತಿ, ಆದ್ರೆ ಅದೇ ಸಮಯದಲ್ಲಿ ಇದನ್ನ ಕೂಡ ಸೇರಿಸಿದ್ದಾರೆ. ಭಾರತಕ್ಕೆ ನನ್ನನ್ನ ಸಂತೋಷ ಪಡಿಸಬೇಕಾಗುತ್ತೆ. ಪ್ರಶ್ನೆ ಏನಂದ್ರೆ, ಅಷ್ಟಕ್ಕೂ ಭಾರತ ಏಕೆ ಅವರನ್ನು ಸಂತೋಷ ಪಡಿಸಬೇಕು ಮತ್ತು ಇದರ ಹಿಂದಿನ ನಿಜವಾದ ಕಾರಣ ಏನು? ವಾಸ್ತವವಾಗಿ ಇದರ ಹಿಂದೆ ಇರೋದು ರಷ್ಯನ್ ತೈಲ. ಹೌದು, ಅಂಕಿಅಂಶಗಳು ಬಹಳ ಸ್ಪಷ್ಟವಾಗಿವೆ. ಭಾರತ ನಿರಂತರವಾಗಿ ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ತೈಲವನ್ನ ಖರೀದಿ ಮಾಡ್ತಿದೆ. ನವೆಂಬರ್ ತಿಂಗಳಲ್ಲಿ ಭಾರತವು ಸುಮಾರು 1.8 ಮಿಲಿಯನ್ ಬ್ಯಾರೆಲ್ ಪ್ರತಿದಿನ ರಷ್ಯನ್ ತೈಲವನ್ನು ಆಮದು ಮಾಡಿಕೊಂಡಿದೆ. ಇದು ಕಳೆದ 6 ತಿಂಗಳ ಅತ್ಯಧಿಕ ಮಟ್ಟವಾಗಿದೆ. ಅಂದ್ರೆ ಅಮೆರಿಕದ ಒತ್ತಡದ ಹೊರತಾಗಿಯೂ ಭಾರತ ಹಿಂದೆ ಸರಿಯಲು ಸಿದ್ಧವಿಲ್ಲ. ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದ್ರೆ, ಅಮೆರಿಕಾಗೆ ಭಾರತದ ರಷ್ಯನ್ ತೈಲವನ್ನ ಖರೀದಿ ಮಾಡೋದ್ರಿಂದ ಅವ್ರಿಗೇನು ತೊಂದರೆಯಾಗುತ್ತೆ? ಇದಕ್ಕಾಗಿ ನಮ್ಗೆ ವೆನಿಜುಲಾದ ಕಥೆಯನ್ನ ಅರ್ಥ ಮಾಡಿಕೊಳ್ಳಬೇಕು. ಅಮೆರಿಕದ ಹೆಚ್ಚಿನ ರಿಫೈನರಿಗಳು ಭಾರಿ ಕಚ್ಚಾ ತೈಲಕ್ಕಾಗಿ ನಿರ್ಮಿತವಾಗಿವೆ. ಮೊದಲು ಈ ತೈಲ ವೆನಿಜುಲಾದಿಂದ ಬರ್ತಾ ಇತ್ತು, ಆದ್ರೆ ರಾಜಕೀಯ ತೊಡಕುಗಳ ಕಾರಣದಿಂದ ಈ ಸಪ್ಲೈ ಬಂದ್ ಆಗಿತ್ತು. ಯಾಕಂದ್ರೆ ವೆನಿಜುಲಾ ಅಮೆರಿಕದ ಮೇಲೆ ನಿರ್ಬಂಧಗಳನ್ನು ಹೇರ್ತು. ನಂತರ ಅಮೆರಿಕವು 2 ದಾರಿಗಳನ್ನು ಅನುಸರಿಸಿತು, ಕೆನಡಾದಿಂದ ಭಾರಿ ತೈಲ ಮತ್ತು ತನ್ನದೇ ದೇಶದ ಶೆಲ್ ತೈಲ. ಆದ್ರೆ ಸಮಸ್ಯೆ ಏನಂದ್ರೆ, ಶೆಲ್ ತೈಲ ಹಗುರವಾದದ್ದು ಮತ್ತು ಬಹಳ ದುಬಾರಿಯಾದದ್ದು. ಅದನ್ನ ಹೊರತೆಗೆಯುವ ವೆಚ್ಚ ಬಹಳ ಹೆಚ್ಚು ಮತ್ತು ಅದು ಲಾಭದಲ್ಲಿ ಇರೋದು ಕೇವಲ ಅಂತಾರಾಷ್ಟ್ರೀಯ ತೈಲ ಬೆಲೆಗಳು ಉನ್ನತ ಮಟ್ಟದಲ್ಲಿರುವಾಗ ಮಾತ್ರ. ಆದ್ರೆ ಈಗ ಪರಿಸ್ಥಿತಿಗಳು ಬದಲಾಗ್ತಿವೆ. ವೆನಿಜುಲಾದ ತೈಲ ಮತ್ತೆ ಮಾರುಕಟ್ಟೆಗೆ ಮರಳ್ತಾ ಇದೆ. ಇದರ ಅರ್ಥ ಅಮೆರಿಕದ ರಿಫೈನರಿಗಳಿಗೆ ಮತ್ತೆ ಅಗ್ಗದ ಮತ್ತು ಭಾರಿ ತೈಲ ಸಿಗಲು ಶುರುವಾಗುತ್ತೆ. ಫಲಿತಾಂಶವೇನೆಂದ್ರೆ, ಅಮೆರಿಕದಲ್ಲಿ ಶೆಲ್ ತೈಲದ ದೇಶೀಯ ಅಗತ್ಯತೆ ಕಡಿಮೆಯಾಗುತ್ತೆ. ಇಲ್ಲಿಂದಲೇ ಶುರುವಾಗುತ್ತದೆ ನಿಜವಾದ ಆಟ. ಶೆಲ್ ತೈಲ ಅಮೆರಿಕದಲ್ಲಿ ಸರ್ಪ್ರೈಸ್ ಆದಾಗ ಅದನ್ನ ಹೊರಗೆ ಮಾರಬೇಕಾಗುತ್ತೆ. ಮತ್ತು ಜಗತ್ತಿನಲ್ಲಿ ಅತಿ ದೊಡ್ಡ ತೈಲ ಖರೀದಿದಾರರು ಯಾರು? ಚೀನಾ ಮತ್ತು ಭಾರತ. ಅಮೆರಿಕ ಬಯಸುತ್ತೆ ಭಾರತ ಅಗ್ಗದ ರಷ್ಯನ್ ತೈಲವನ್ನ ಬಿಟ್ಟು ದುಬಾರಿ ಅಮೆರಿಕದ ಶೆಲ್ ತೈಲವನ್ನ ಖರೀದಿಸಲಿ. ಇದೇ ಕಾರಣಕ್ಕೆ ಅಧ್ಯಕ್ಷ ಟ್ರಂಪ್ ಟ್ಯಾರಿಫ್ಗಳ ಧಮಕಿಗಳನ್ನ ನೀಡ್ತಿದ್ದಾರೆ. ಅವರು ಹೇಳಿದ್ದಾರೆ, ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನ ನಿಲ್ಲಿಸದೇ ಇದ್ರೆ ಭಾರತೀಯ ಸರಕುಗಳ ಮೇಲೆ ಟ್ಯಾರಿಫ್ಗಳನ್ನ ಮತ್ತಷ್ಟು ಹೆಚ್ಚಿಸಲಾಗುವುದು. ಇದು ಒತ್ತಡ ಹೇರುವ ನೇರ ತಾಂತ್ರಿಕವಾಗಿದೆ. ಆದ್ರೆ ಸ್ನೇಹಿತರೆ, ಈ ಧಮಕಿ ನಿಜವಾಗಿಯೂ ಎಷ್ಟು ಬಲವಾದದ್ದು ನಾವು ಇಲ್ಲಿ ಸರಿಯಾಗಿ ನೋಡಿದ್ರೆ, ಭಾರತ ಈಗಾಗಲೇ ತನ್ನ ರಫ್ತುಗಳನ್ನ ಅಮೆರಿಕದಿಂದ ಹೊರಗೆ ವೈವಿಧ್ಯಗೊಳಿಸ್ತಾ ಇದೆ. ಭಾರತವು ಆಸ್ಟ್ರೇಲಿಯಾ, ಯುಎಇ, ಯುರೋಪ್ ಮತ್ತು ಇತರ ದೇಶಗಳೊಂದಿಗೆ ಹೊಸ ವ್ಯಾಪಾರ ಒಪ್ಪಂದಗಳನ್ನ ಮಾಡಿಕೊಂಡಿದೆ. ಅಂದ್ರೆ ಅಮೆರಿಕದ ಮೇಲಿನ ಅವಲಂಬನೆಯನ್ನ ನಿಧಾನವಾಗಿ ಕಡಿಮೆ ಮಾಡ್ತಿದೆ. ಕೆಲವು ವಲಯಗಳು ಇವೆ ಅಲ್ಲಿ ಅಮೆರಿಕ ಭಾರತದ ಮೇಲೆ ದೊಡ್ಡ ಒತ್ತಡವನ್ನ ಹೇರಲು ಸಾಧ್ಯವಿಲ್ಲ. ಉದಾಹರಣೆಗೆ ಔಷಧೀಯ ವಲಯ. ಹೌದು, ಅಮೆರಿಕದ ಸುಮಾರು 40-50% ಜನರಿಕ್ ಔಷಧಿಗಳು ಭಾರತದಿಂದಲೇ ಹೋಗುತ್ತೆ. ಇವುಗಳ ಮೇಲೆ ಭಾರಿ ಟ್ಯಾರಿಫ್ ಏರಿದ್ರೆ ಅಮೆರಿಕದಲ್ಲಿ ಔಷಧಿಗಳು ತುಂಬಾನೇ ದುಬಾರಿಯಾಗುತ್ತೆ ಮತ್ತು ಇದರ ನೇರ ನಷ್ಟ ಅಲ್ಲಿನ ಜನತೆಗೆ ಆಗುತ್ತೆ. ಅದೇ ರೀತಿ ಎಲೆಕ್ಟ್ರಾನಿಕ್ಸ್ ಮತ್ತು ಸೆಮಿ ಕಂಡಕ್ಟರ್ ವಲಯದಲ್ಲೂ ಅಮೆರಿಕದ ದೊಡ್ಡ ಕಂಪನಿಗಳು ಭಾರತದಲ್ಲಿ $ಬಿಲಿಯನ್ ಹೂಡಿಕೆಯನ್ನ ಮಾಡಿವೆ. ಇವುಗಳ ಮೇಲೆ ಟ್ಯಾರಿಫ್ ಏರುವುದು ತನ್ನದೇ ಹೂಡಿಕೆಗೆ ತುಂಬಾನೇ ದೊಡ್ಡ ನಷ್ಟ ತಂದಂತೆ. ಈಗ ಮತ್ತೆ ತೈಲ ಆಟಕ್ಕೆ ಬರ್ತೇವೆ. ಭಾರತದ ರಿಫೈನರಿಗಳು ಬಹಳ ಸುಧಾರಿತವಾಗಿವೆ. ಅವು ರಷ್ಯನ್, ಅವು ವೆನಿಜುಲಾ ಮತ್ತು ಮಧ್ಯಪ್ರಾಚ್ಯದ ಭಾರಿ ತೈಲವನ್ನು ಸುಲಭವಾಗಿ ಪ್ರಕ್ರಿಯೆಗೊಳಿಸಬಲ್ಲವು. ಇದೇ ಕಾರಣಕ್ಕೆ ಭಾರತಕ್ಕೆ ಆಯ್ಕೆಗಳು ಲಭ್ಯವಿವೆ. ಭಾರತ ಯಾವುದೇ ಒಂದು ದೇಶದಿಂದ ತೈಲವನ್ನ ಖರೀದಿಸುವ ಯಾವುದೇ ಒತ್ತಡದಲ್ಲಿ ಇಲ್ಲ. ಇದೇ ಕಾರಣಕ್ಕೆ ಭಾರತೀಯ ಪ್ರಧಾನಮಂತ್ರಿ ಕಚೇರಿ ಈಗ ರಿಫೈನರಿಗಳಿಂದ ಪ್ರತಿ ವಾರ ಡೇಟಾವನ್ನ ಕೇಳ್ತಾ ಇದೆ. ಎಷ್ಟು ರಷ್ಯನ್ ತೈಲ ಬರ್ತಾ ಇದೆ, ಎಷ್ಟು ಅಮೆರಿಕದ ತೈಲ ಬರ್ತಿದೆ. ಇದರ ಅರ್ಥ ಸ್ಪಷ್ಟವಾಗಿದೆ, ಭಾರತ ಪ್ರತಿ ಆಯ್ಕೆಯನ್ನು ತೂಗ್ತಾ ಇದೆ, ಆದ್ರೆ ರಾಷ್ಟ್ರಹಿತಕ್ಕೆ ರಾಜಿ ಮಾಡಿಕೊಳ್ಳಲು ಬಯಸ್ತಾ ಇಲ್ಲ. ಟ್ರಂಪ್ ಅವರ ಧಮಕಿಗಳು ನೋಡಲು ತುಂಬಾನೇ ದೊಡ್ಡದಾಗಿ ಕಾಣುತ್ತೆ, ಆದ್ರೆ ವಾಸ್ತವಿಕತೆ ಏನಂದ್ರೆ ಟ್ಯಾರಿಫ್ಗಳು ಈಗಾಗಲೇ ಅನೇಕ ವಲಯಗಳಲ್ಲಿ ಬಹಳ ಉನ್ನತ ಮಟ್ಟದಲ್ಲಿವೆ. ಅದಕ್ಕಿಂತ ಹೆಚ್ಚಿಸಿದ್ರೆ ಅಮೆರಿಕಾಗೂ ನಷ್ಟವಾಗಬೇಕಾಗುತ್ತೆ. ಇಲ್ಲಿ ಸ್ಪಷ್ಟವಾಗಿದೆ, ಈ ಹೋರಾಟ ಸ್ನೇಹ ಅಥವಾ ಶತ್ರುದಲ್ಲ, ಬದಲಿಗೆ ಹಣ ಮತ್ತು ಲಾಭದ ಹೋರಾಟವಾಗಿದೆ. ಅಮೆರಿಕ ತನ್ನ ದುಬಾರಿ ಶೆಲ್ ತೈಲವನ್ನ ಉಳಿಸಿಕೊಳ್ಳಲು ತುಂಬಾನೇ ಪ್ರಯತ್ನಗಳನ್ನ ಮಾಡ್ತಿದೆ ಮತ್ತು ಭಾರತ ತನ್ನ ಅಗ್ಗದ ವಿಶ್ವಾಸಾರ್ಹ ತೈಲ ಮೂಲಗಳನ್ನ ಬಿಟ್ಟುಕೊಡಲು ಬಯಸುವುದಿಲ್ಲ. ಮುಂದಿನ ದಿನಗಳಲ್ಲಿ ಈ ತೈಲ ಆಟ ಮತ್ತಷ್ಟು ತೀವ್ರಗೊಳ್ಳುತ್ತೆ ಮತ್ತು ಇದರ ಪರಿಣಾಮ ಭಾರತ ಮತ್ತು ಅಮೆರಿಕ ವ್ಯಾಪಾರ ಒಪ್ಪಂದದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಈಗ ನಿಮ್ಮಿಂದ ಪ್ರಶ್ನೆ ಏನಂದ್ರೆ, ಭಾರತವು ಒತ್ತಡಕ್ಕೆ ಬಂದು ದುಬಾರಿ ಅಮೆರಿಕದ ತೈಲವನ್ನ ಖರೀದಿಸಬೇಕೆ ಅಥವಾ ತನ್ನ ದೇಶದ ಹಿತದಲ್ಲಿ ಅಗ್ಗದ ತೈಲವನ್ನ ಹೀಗೆ ತೆಗೆದುಕೊಳ್ಳುತ್ತಾ ಅಮೆರಿಕವನ್ನ ಕಡೆಗಣಿಸಬೇಕೆ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಸ್ನೇಹಿತರೆ, ಕಳೆದ 24 ಗಂಟೆಗಳಲ್ಲಿ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧಗಳಲ್ಲಿ
ತೀವ್ರ ಕುಸಿತ ಕಂಡು ಬಂದಿದೆ. ಈಗಾಗಲೇ ಈ ಸಂಬಂಧಗಳಲ್ಲಿ ಒಡಕುಗಳು ಬಂದಿವೆ. ಆದ್ರೆ ಬಿಸಿಸಿಐ ಮುಸ್ತಾಫಿಜುರ್ ರೆಹಮಾನ್ ಅವರನ್ನ IPL ನಿಂದ ಹೊರಹಾಕುವ ನಿರ್ಧಾರ ತೆಗೆದುಕೊಂಡ ನಂತರ ಪರಿಸ್ಥಿತಿ ನಿರಂತರವಾಗಿ ಹದಗೆಟ್ಟಿದೆ. ಈಗ ಬಾಂಗ್ಲಾದೇಶ ICCಗೆ ಪತ್ರ ಕಳಿಸಿದೆ. ನೀವು ಸ್ಕ್ರೀನ್ ಮೇಲೆ ನೇರವಾಗಿ ಅದರ ಆರ್ಟಿಕಲ್ ಅನ್ನು ನೋಡಬಹುದು. ಭಾರತದಲ್ಲಿ ಮುಂದಿನ ತಿಂಗಳು ನಡೆಯಲಿರುವ ವಿಶ್ವಕಪ್ಗಾಗಿ ಬಾಂಗ್ಲಾದೇಶ ತನ್ನ ಮ್ಯಾಚ್ಗಳು ಭಾರತದಲ್ಲಿ ನಡೆಯದಂತೆ ಬಯಸ್ತಾ ಇದೆ. ಅಂದರೆ ತನ್ನ ತಂಡವನ್ನ ಭಾರತಕ್ಕೆ ಕಳಿಸುವುದನ್ನ ಬಾಂಗ್ಲಾದೇಶ ನಿರಾಕರಿಸ್ತಾ ಇದೆ. ಇದು ಮಾತ್ರವಲ್ಲ, IPL ಪ್ರಪಂಚದಾದ್ಯಂತ ಪ್ರಸಾರವಾಗುತ್ತದೆ. ಈಗ ಬಾಂಗ್ಲಾದೇಶ ಅದನ್ನ ಬಾಂಗ್ಲಾದೇಶದಲ್ಲಿ ಪ್ರಸಾರ ಮಾಡುವುದನ್ನು ಸಹ ನಿಲ್ಲಿಸಲು ಬಯಸ್ತಾ ಇದೆ. ನೀವು ಸ್ಕ್ರೀನ್ ಮೇಲೆ ಅದರ ಆರ್ಟಿಕಲ್ ಅನ್ನು ಸಹ ಓದಬಹುದು. ಇದು ಮಾತ್ರವಲ್ಲ, ಒಂದು ಕಡೆ ಭಾರತದ ವಿದೇಶಾಂಗ ಸಚಿವರು ಬಾಂಗ್ಲಾದೇಶ ಪ್ರವಾಸಕ್ಕೆ ಹೋಗಿದ್ರು. ಆದರೆ ಮತ್ತೊಂದೆಡೆ ಬಾಂಗ್ಲಾದೇಶದ ಏರ್ ಚೀಫ್ ಮಾರ್ಷಲ್ ಈಗ ಪಾಕಿಸ್ತಾನ ಪ್ರವಾಸಕ್ಕೆ ತೆರಳಿದ್ದಾರೆ. ಈ ಎಲ್ಲಾ ಸುದ್ದಿಗಳಿಂದ ನೀವು ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧಗಳು ಎಲ್ಲಿಗೆ ಹೋಗ್ತಾ ಇವೆ ಎಂದು ಅಂದಾಜು ಮಾಡಬಹುದು. ಈಗ ಪ್ರಶ್ನೆ ಎದ್ದಿದೆ, BCCI ತೆಗೆದುಕೊಂಡ ನಿರ್ಧಾರ ಸರಿಯೇ? ನೋಡಿದ್ರೆ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧಗಳು ಕಳೆದ ಒಂದು ವರ್ಷದಿಂದ ಹದಗೆಟ್ಟಿವೆ. ಅಂತಹ ಸಂದರ್ಭದಲ್ಲಿ ಬಾಂಗ್ಲಾದೇಶಿ ಆಟಗಾರರನ್ನ ಖರೀದಿ ಮಾಡುವುದೇ ದೊಡ್ಡ ತಪ್ಪು. ಕಳೆದ ವರ್ಷ ಸಹ ಇದೇ ಆಗಿತ್ತು. ಪ್ರಸ್ತುತ ಭಾರತದ ನೀತಿಯನ್ನು ನೋಡಿದ್ರೆ ಈ ಸಮಯದಲ್ಲಿ ಭಾರತ ಬಾಂಗ್ಲಾದೇಶದ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಏಕೆಂದ್ರೆ ಭಾರತ ಒಂದು ತಿಂಗಳಿಗಾಗಿ ಕಾಯ್ತಾ ಇದೆ. ಫೆಬ್ರವರಿಯಲ್ಲಿ ಅಲ್ಲಿ ಚುನಾವಣೆ ನಡೆಯಲಿದೆ ಮತ್ತು ಆಯ್ಕೆಯಾದ ಸರ್ಕಾರದೊಂದಿಗೆ ಭಾರತ ಮಾತುಕತೆ ನಡೆಸಲು ಬಯಸ್ತಾ ಇದೆ. ಅದು ಸಹ ಭಾರತದ ವಿರುದ್ಧ ನಿಂತರೆ ಆಗ ಮಾತ್ರ ಭಾರತ ಬಾಂಗ್ಲಾದೇಶದ ಮೇಲೆ ಕ್ರಮವನ್ನ ತೆಗೆದುಕೊಳ್ಳುತ್ತೆ. ಆದ್ದರಿಂದ ಪ್ರಸ್ತುತ ಭಾರತ ಕಾಯುವ ಆಟವನ್ನ ಆಡ್ತಿದೆ. ಈಗ ಇಂತಹ ಸಂದರ್ಭದಲ್ಲಿ ಪ್ರಶ್ನೆ ಎದ್ದಿದೆ, IPL ಏಪ್ರಿಲ್ ಮೇ ಜೂನ್ ನಲ್ಲಿ ನಡೆಯಲಿದೆ. ಅಂದರೆ ಬಾಂಗ್ಲಾದೇಶದ ಚುನಾವಣೆಯ ನಂತರ. ಆಗ ಭಾರತ ಬಾಂಗ್ಲಾದೇಶಿ ಆಟಗಾರರನ್ನ ಉಳಿಸಿಕೊಳ್ಳಬೇಕೆ ಇಲ್ಲವೇ ಎಂಬ ನಿರ್ಧಾರವನ್ನ ಆ ಸಮಯದಲ್ಲಿ ತೆಗೆದುಕೊಳ್ಳಬೇಕಾಗಿತ್ತು. ನೀವು ಯೋಚಿಸ್ತಾ ಇದ್ರೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರನ್ನ ಮತ್ತು ವಿಶೇಷವಾಗಿ ಹಿಂದೂಗಳನ್ನ ಗುರಿಯಾಗಿಸಲಾಗುತ್ತಿದೆ. ಅಂತಹ ಸಂದರ್ಭದಲ್ಲಿ ಈ ಕ್ರಮವನ್ನ ಈಗಲೇ ತೆಗೆದುಕೊಳ್ಳಬೇಕಾಗಿತ್ತು. ಪ್ರಶ್ನೆ ಎದ್ದಿದೆ, ಭಾರತ ಸರ್ಕಾರ ವಾಟರ್ ಟ್ರೀಟಿ ಬಗ್ಗೆ ಬಾಂಗ್ಲಾದೇಶದೊಂದಿಗೆ ಮಾತುಕತೆ ನಡೆಸ್ತಾ ಇದೆ ಅಥವಾ ಭಾರತದಿಂದ ಬಾಂಗ್ಲಾದೇಶಕ್ಕೆ ನಿರಂತರವಾಗಿ ವಿದ್ಯುತ್ ಹೋಗ್ತಾ ಇದೆ. ಅದರ ವಿರುದ್ಧ ಭಾರತ ಸರ್ಕಾರ ಯಾಕೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಯಾಕಂದ್ರೆ ಭಾರತಕ್ಕೆ ಬಾಂಗ್ಲಾದೇಶಕ್ಕೆ ಪಾಠ ಕಲಿಸಬೇಕು ಅಂದ್ರೆ ಈ ಕ್ಷೇತ್ರದಲ್ಲಿ ಭಾರತ ಕ್ರಮ ತೆಗೆದುಕೊಂಡು ಬಾಂಗ್ಲಾದೇಶಿ ಆಟಗಾರನ ಆಟವಾಡುವುದನ್ನ ಸಹ ನಿಲ್ಲಿಸಿದ್ರೆ ಈ ನಿರ್ಧಾರ ಬಹಳಷ್ಟು ಸರಿ ಕಾಣ್ತಾ ಇತ್ತು. ಆದ್ರೆ ಸರ್ಕಾರ ಚುನಾವಣೆಗಾಗಿ ಒಂದು ತಿಂಗಳು ಕಾಯ್ತಾ ಇರೋದ್ರಿಂದ ಈ ನಿರ್ಧಾರ ಪ್ರಶ್ನಾರ್ಹವಾಗಿದೆ. ಇದ್ರ ಬಗ್ಗೆ ಎಲ್ಲರಿಗೂ ತಮ್ಮ ತಮ್ಮ ಅಭಿಪ್ರಾಯಗಳು ಇರಬಹುದು. ನಮ್ಮ ಪ್ರಕಾರ ಈ ಕ್ರಮ ಭಾರತ ಬಾಂಗ್ಲಾದೇಶದ ವಿರುದ್ಧ ಇನ್ನೂ ದೊಡ್ಡ ಕ್ರಮಗಳನ್ನ ತೆಗೆದುಕೊಂಡರೆ ಇನ್ನು ಉತ್ತಮವಾಗಿ ಕಾಣ್ತಾ ಇತ್ತು. ಆದ್ರೆ ಕೇವಲ ಕ್ರಿಕೆಟ್ ಜಗತ್ತಿನಿಂದ ಒಬ್ಬ ಆಟಗಾರನನ್ನ ಭಾರತದಲ್ಲಿ ಆಡುವುದನ್ನ ನಿಲ್ಲಿಸಿರೋದ್ರಿಂದ ಬಾಂಗ್ಲಾದೇಶದಲ್ಲಿ ವಾಸ ಮಾಡ್ತಾ ಇರುವ ಹಿಂದೂಗಳ ಮೇಲೆ ನಡೆಯುತ್ತಿರುವ ಅತ್ಯಾಚಾರಗಳಿಗೆ ಪ್ರತೀಕಾರವಾಗಲಾರದು ಮತ್ತು ಈ ನಿರ್ಧಾರದಿಂದ ಅವರಿಗೆ ನ್ಯಾಯವೂ ಸಿಗೋದಿಲ್ಲ. ಮತ್ತೊಂದೆಡೆ ನಮ್ಮ ದೇಶದಲ್ಲಿ ನಡೆಯಲಿರುವ ವಿಶ್ವಕಪ್ಗೆ ಮೊದಲೇ ನಾವು ದೊಡ್ಡ ವಿವಾದವನ್ನ ಮಾಡಿಕೊಂಡಿದ್ದೇವೆ. ಯೋಚಿಸಿ ನೋಡಿ, ಪಾಕಿಸ್ತಾನ ಭಾರತಕ್ಕೆ ಬರುವುದಿಲ್ಲ, ಬಾಂಗ್ಲಾದೇಶ ಸಹ ಬರುವುದನ್ನ ಈಗ ನಿರಾಕರಿಸಿದೆ ಮತ್ತು ಅದರ ಮ್ಯಾಚ್ಗಳು ಶ್ರೀಲಂಕಾದಲ್ಲಿ ನಡೆಯಲಿವೆ. ಇದರಿಂದ ಭಾರತದ ಖ್ಯಾತಿಗೆ ಹಾನಿ ಉಂಟಾಗುತ್ತೆ. ಆದ್ದರಿಂದ ನಾವು ಬಯಸುವುದು ಭಾರತ ಬಾಂಗ್ಲಾದೇಶಕ್ಕೆ ಚುನಾವಣೆಗೆ ಮೊದಲು ಪಾಠವನ್ನ ಕಲಿಸಬೇಕಿದ್ರೆ ಬಾಂಗ್ಲಾದೇಶದ ವಿರುದ್ಧ ಕೆಲವು ದೊಡ್ಡ ಹೆಜ್ಜೆಗಳನ್ನ ತೆಗೆದುಕೊಳ್ಳಬೇಕು. ಈ ಎಲ್ಲಾ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಮತ್ತೊಂದೆಡೆ ಸ್ನೇಹಿತರೆ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಸಂಬಂಧಗಳಲ್ಲಿ ಒಮ್ಮೆ ಮತ್ತೆ ಹೊಸ ಉಷ್ಣತೆ ಕಂಡು ಬರ್ತಾ ಇದೆ. ಎರಡೂ ದೇಶಗಳ ನಡುವೆ ದೀರ್ಘಕಾಲದಿಂದ ಮುಚ್ಚಿ ಹೋಗಿದ್ದ ಢಾಕಾ ಕರಾಚಿ ನೇರ ವಿಮಾನ ಸಂಚಾರ ಈಗ ಮತ್ತೆ ಆರಂಭವಾಗುವ ದಿಕ್ಕಿನಲ್ಲಿ ದೊಡ್ಡ ಹೆಜ್ಜೆ ಇಡಲಾಗಿದೆ. ಪಾಕಿಸ್ತಾನದ ವಿಮಾನಯಾನ ಅಧಿಕಾರಿಗಳು ಬಾಂಗ್ಲಾದೇಶದ ರಾಷ್ಟ್ರೀಯ ವಿಮಾನಯಾನ ಸಂಸ್ಥೆ ಬಿಮಾನ್ ಬಾಂಗ್ಲಾದೇಶ ಏರ್ಲೈನ್ಸ್ಗೆ ಢಾಕಾ ಹಾಗೂ ಕರಾಚಿಗೆ ನೇರ ವಿಮಾನಗಳನ್ನ ಆರಂಭಿಸಲು ಅನುಮತಿಯನ್ನ ನೀಡಿದ್ದಾರೆ. ಪಾಕಿಸ್ತಾನಿ ಪತ್ರಿಕೆ ಜಂಗ್ನ ವರದಿ ಪ್ರಕಾರ ಈ ಅನುಮತಿಯನ್ನ ಪ್ರಾಯೋಗಿಕ ಆಧಾರದ ಮೇಲೆ ಮಾರ್ಚ್ 30ರವರೆಗೆ ನೀಡಲಾಗಿದೆ. ಅಂದರೆ ಪ್ರಸ್ತುತ ಇದನ್ನ ಟೆಸ್ಟ್ ರನ್ ರೂಪದಲ್ಲಿ ನೋಡಲಾಗ್ತಿದೆ. ವರದಿಗಳಲ್ಲಿ ಸಿವಿಲ್ ಏವಿಯೇಷನ್ ಅಥಾರಿಟಿಯ ಮೂಲಗಳನ್ನ ಉಲ್ಲೇಖಿಸಿ ವಿಮಾನದ ಸಮಯ ಪಟ್ಟಿ ಮತ್ತು ಕಾರ್ಯಾಚರಣೆಯ ವಿವರಗಳನ್ನ ಮುಂದಿನ ವಾರದೊಳಗೆ ಅಂತಿಮಗೊಳಿಸಲಾಗುವುದು ಎಂದು ಈಗ ತಿಳಿಸಲಾಗಿದೆ. ಬಿಮಾನ್ ಬಾಂಗ್ಲಾದೇಶ ಏರ್ಲೈನ್ಸ್ ಈ ವಿಮಾನಗಳನ್ನ ಪಾಕಿಸ್ತಾನದ ಸಿವಿಲ್ ಏವಿಯೇಷನ್ ನಿಯಮಗಳ ಅಡಿ ನಡೆಸಲಿದೆ. ಗಮನಿಸಬೇಕಾದ ವಿಷಯ ಏನಂದ್ರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನಡುವೆ ನೇರ ವಿಮಾನಗಳ ಬಗ್ಗೆ ಮಾತುಕತೆ ಕಳೆದ ವರ್ಷದಿಂದ ನಡೀತಾ ಇದೆ. ಆಗಸ್ಟ್ 2024ರಲ್ಲಿ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅಧಿಕಾರದಿಂದ ಕೆಳಗೆ ಇಳಿದ ನಂತರ ಮತ್ತು ದೇಶದಲ್ಲಿ ನಾಗರಿಕ ಆಂದೋಲನ ನಡೆದ ನಂತರ ಎರಡೂ ದೇಶಗಳ ಸಂಬಂಧಗಳಲ್ಲಿ ಸುಧಾರಣೆ ಕಂಡು ಬಂದಿದೆ. ಈ ಪ್ರಾಯೋಗಿಕ ಸಂಚಾರ ಯಶಸ್ವಿಯಾದ್ರೆ ಮುಂದಿನ ದಿನಗಳಲ್ಲಿ ಢಾಕಾ ಮತ್ತು ಕರಾಚಿ ನಡುವೆ ನಿಯಮಿತ ನೇರ ವಿಮಾನಗಳು ಆರಂಭವಾಗಬಹುದು. ಭಾರತಕ್ಕೆ ಇದು ಅಪಾಯದ ಸೂಚನೆಯಾಗಿದೆ. ನೋಡಿ, ಭಾರತ ಯಾವುದೇ ದೇಶದೊಂದಿಗೆ ನೇರ ಯುದ್ಧವನ್ನ ಮಾಡುವುದಕ್ಕೆ ಎಂದಿಗೂ ಭಯ ಪಡೋದಿಲ್ಲ. ಆದ್ರೆ ಭಾರತಕ್ಕೆ ಅತಿ ದೊಡ್ಡ
ಸಮಸ್ಯೆ ಈ ಭಯೋತ್ಪಾದನೆ. ಈಗ ಭಾರತಕ್ಕೆ ಪಾಕಿಸ್ತಾನ ಗಡಿಯ ಜೊತೆಗೆ ಬಾಂಗ್ಲಾದೇಶದ ಕಡೆಯಿಂದ ಕೂಡ ಭಯೋತ್ಪಾದಕ ಷಡ್ಯಂತ್ರಗಳ ಅಪಾಯವಿರುತ್ತೆ ಮತ್ತು ಇದು ಭಾರತಕ್ಕೆ ಅತಿದೊಡ್ಡ ಚಿಂತನೆಯ ಕಾರಣವಾಗಿದೆ. ಸ್ನೇಹಿತರೆ, ಈ ಎಲ್ಲಾ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.